ಈಗ ಮೊಗ್ಗಿನ ಮನಸ್ಸು ಚಿತ್ರದ ಜನಪ್ರಿಯ ಹಾಡಿಗೆ ಡ್ಯಾನ್ಸ್ ಮಾಡೋದಕ್ಕೆ ವಿನೋದ್ ಕುಮಾರ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ತುಂಬ ಒಳ್ಳೆ ಸಾಂಗ್ ಚೂಸ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಪರಿಚಯನ ನಮ್ಮ ಜಡ್ಜಸ್ಗೆ ಮಾಡಿಕೊಟ್ಟು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡಿ. ಕಾಸ್ಟ್ಯೂಮ್ ನೋಡಿದ್ರೇ ಗೊತ್ತಾಗ್ತಾ ಇದೆ ನೀವು ಹಿಪ್ ಹಾಪ್ ಡಾನ್ಸರ್ ಅಂತ. ಏನು ಮಾಡ್ತಾ ಇದ್ದೀರಾ ನೀವು? ಮೇಡಮ್ ನಾನು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಯಾವ ಏರಿಯಾಯಿಂದ ಬಂದಿರೋದು? ಟಿ ದಾಸರಳ್ಳಿ. ಓಕೆ, ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಮಾಡಿ. ಆಮೇಲೆ ಇನ್ನೊಂದು ಏನಂದರೆ ನೀವು ಚೆನ್ನಾಗಿ ಮಾಡಿದ್ರೆ ನಾನು ನಿಮ್ಮ ಜೊತೆ ಬಂದು ಡಾನ್ಸ್ ಮಾಡಿ. ಓಕೆ, ಖಂಡಿತ ಮಾಡ್ತೀನಿ. ಓಕೆ. I love you, I love you. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ, ನೀನೇನೆ ಜೀವ ಎಂದು ನೂರಾರು ವಾಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆ ಏನು, ನಿನ್ನಲ್ಲೇ ನಾನು ಅವಿತು ಕುಳಿತಿಲ್ಲವೇನು. I love you, I love you. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ, ನಿನ್ನ ನೆನಪೇ ಎದುರು ನಿಂತು ಸೋತಿಹ ನಾನು ಇಲ್ಲಿ. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ, ನಿನ್ನ ನೆನಪೇ ಎದುರು ನಿಂತು ಸೋತಿಹ ನಾನು ಇಲ್ಲಿ. ಬಿಟ್ಟು ಹೋದ ಆ ಘಳಿಗೆ ನೆನೆದು ಈ ಘಳಿಗೆ, ಜಾರುವ ಕಂಬನಿ ಜಾರಲು ಬಿಟ್ಟು ಸುಮ್ಮನೆ ಹಾಗೆ ಕೂತಿರುವೆ. I love you, I love you. ನೂರಾರು ಪ್ರೀತಿ ಮಾತು, ನೂರಾರು ಸಾರಿ ಆಡಿ, ನೀನೇನೆ ಜೀವ ಎಂದು ನೂರಾರು ವಾಣೆ ಮಾಡಿ, ಕಾರಣವೇ ಹೇಳದೆ ಏಕೆ ನನ್ನ ಬಿಟ್ಟು ಹೋದೆ. ನೀನೆಲ್ಲೇ ಹೋದರು ಏನು, ನೀನನ್ನ ಮರೆತರು ಏನು, ನೀನೇನೆ ಮಾಡಿದರೇನು, ನಿನ್ನನ್ನೇ ಮರೆಯುವೆ ಏನು, ನಿನ್ನಲ್ಲೇ ನಾನು ಅವಿದು ಕುಳಿತಿಲ್ಲವೇನು. ವಿನೋದ್, ಹೋಗ್ಲಿ ಬಿಡ್ರಿ, ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಎದ್ದು ಬಿದ್ದು ಒದ್ದಾಡಿ ಹೋಗ್ಲಿ ಬಿಡಿ. ಡ್ಯಾನ್ಸ್ ಅಂದ್ರೆ ಹುಚ್ಚು ಮೇಡಮ್. ಹೋಗ್ಲಿ. ಓಕೆ, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಕಾವ್ಯ, ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ ನೀವು? 4 ವರ್ಷದಿಂದ ಕಲಿತಿದ್ದೀನಿ. ಯಾರ ಹತ್ರ ಕಲಿತಾ ಇದ್ದೀರಾ? ಗಣೇಶ್ ಅಂತ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ರಿ. ಬಟ್ ಏನಂದರೆ ಒಂದು ಕ್ಲೀನರ್ ಹ್ಯಾಂಡ್ಸ್. ಇವಾಗ ಡ್ಯಾನ್ಸಲ್ಲಿ ನೀವು ನೋಡಿದ್ರೆ ಒಂದೊಂದು ಸ್ಟೆಪ್ಸ್ ಬರೀ ಲೆಗ್ ಮೂಮೆಂಟ್ಸ್ ಇದ್ದಾಗ ನಿಮ್ಮ ಕೈ ಫ್ರೀಯಾಗಿ ಗಾಳಿಯಲ್ಲಿ ಆಡ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಅಂದರೆ ಹ್ಯಾಂಡ್ಸ್ ಶುಡ್ ಬಿ ಕ್ಲೀನರ್. ಇವಾಗ ಒಂದು ಡ್ಯಾನ್ಸ್ ಅಂದರೆ ಒಂದು ಫಿಂಗರ್ ಟಿಪ್ ಕೂಡ ನೋಡ್ತೀವಿ ನಾವು, ಕಾಲಿಂದಾಗಲಿ ಕೈದಾಗಲಿ. ಸೊ ಅದೊಂದು ನೀವು ಕಂಟ್ರೋಲ್ ಮಾಡಿಬಿಟ್ರೆ ಫಂಟಾಸ್ಟಿಕ್. ಯಾಕೆಂದರೆ ಫುಲ್ ಸ್ಪ್ಲಿಟ್ ನಾನು ಕೂಡ ಮಾಡಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ ಕಲ್ತ್ಕೊಬೇಕಂತ, ಬಟ್ ಫುಲ್ ಸ್ಪ್ಲಿಟ್ ನಾನು ಕೂಡ ಮಾಡಲ್ಲ. ಬಟ್ ತುಂಬ ಕಷ್ಟ, ನನಗೆ ಗೊತ್ತಿದೆ ಫುಲ್ ಸ್ಪ್ಲಿಟ್ ಮಾಡೋದು. ಮತ್ತು ನೀವು ಸಮಸಾಲ್ಟ್ ಮಾಡಿದ್ದು ಮತ್ತು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿದ್ದೆಲ್ಲರೂ ತುಂಬ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್. ನವೀನ್ ಸರ್, ಬಿಂದಾಸ್ ಡ್ಯಾನ್ಸ್, ಥ್ಯಾಂಕ್ ಯು ಸರ್. ಜೋಶ್ ಇತ್ತು. ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ನನಗೇನು ಅನಿಸುತ್ತೆ ಅಂದರೆ, ಬರೀ ರಿದಮ್ ಅಲ್ಲ, ರಿದಮ್ ಜೊತೆಗೆ ಒಂದು ಟೆಂಪೋ ಇತ್ತು. ಈವನ್ ನೀವು ಆ ಸಾಲ್ಟ್ ಆದಮೇಲೆ ಆ ಲ್ಯಾಂಡಿಂಗ್ ಆಗಲಿ ಅಥವಾ ಒಂದು ಫಿನಿಶಿಂಗ್, ಆ ಸ್ಮೂತ್ ಫಿನಿಶಿಂಗು, ಆ ಮುಂದೆ 2 ಕೈ ಮೇಲೆ ಲ್ಯಾಂಡ್ ಆಗಿ ಆ ಕಾಲನ್ನು ಎತ್ಕೊಂಡ್ರಲ್ಲ ನೀವು, ಆ ಕಾಲು ಎತ್ತವಾಗ್ಲೂ ಅದರಲ್ಲಿ ಒಂದು ಟೆಂಪೋ ಇತ್ತು. ಬಹಳ ಕಡಿಮೆ ಜನಕ್ಕೆ ಈ ಒಂದು ಬಾಡಿ ಮೇಲೆ ಆ ಟೆಂಪೋ ಸಿಗಂಥದ್ದು. ನನಗಂತೂ ತುಂಬ ಖುಷಿ ಆಯಿತು.
ನೀವು ಇರೋದರಲ್ಲಿ ಭಾಳ ಚೆನ್ನಾಗಿ ಅದಕ್ಕೆ ಸೂಟಬಲ್ ಆದಂಥ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀರಾ. ಯುವರ್ ಅಪಿರಿಯನ್ಸ್ ಈಸ್ ಆಲ್ಸೋ ಗುಡ್ ಆ್ಯಂಡ್ ಯುವರ್ ದ ವೇ ಯು ಡಾನ್ಸ್ ಇಟ್ಸ್ ಎಕ್ಸಲೆಂಟ್. ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಫಾರ್ ಟುಡೇ ಐ ವಾಸ್ ಸೀನ್. ಗುಡ್. ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಒಂದು ಕೆಲಸಕ್ಕೆ ಸೇರೋಣ ಅಂದರೆ ಕಂಪ್ಯೂಟರ್ ನಾಲೆಜ್ ಇಲ್ಲ, ಇಂಗ್ಲೀಷ್ ನಾಲೆಜ್ ಇಲ್ಲ. ಸೊ ನನಗೆ ಗೊತ್ತಿದ್ದು ಡ್ಯಾನ್ಸ್ ಒಂದೇ. ವಿನೋದ್ ನಮ್ಮ ಮಗ, ಅವನಿಗೆ ಚಿಕ್ಕದ್ರಿಂದಲೇ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. SLC ಬರಿಬೇಕು ಅಂದರೆ ಅವರಪ್ಪ ತೀರ್ಕೊಂಡ್ರು. ಆದರೆ ನಮ್ಮಮ್ಮ ನನ್ನ ಮುಂದೆಯಿಂದ ಚಿಕ್ಕ ವಯಸ್ಸಿನ ಸಖತ್ ಕಷ್ಟಪಟ್ಟು ಬೆಳೆಸಿದ್ದಾರೆ. ಇದಕ್ಕೆ ಮೇಲೇನೂ ನಾನು ಅವ್ರನ್ನ ಸುಖವಾಗಿ ನೋಡ್ಕೊಬೇಕು. ನನಗೆ ಎಷ್ಟು ಚೆನ್ನಾಗಿ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ, ದುಡ್ಡಾಗಲಿ, ಸೊ ಎಲ್ಲ ಹೋಗಿ ಬರೋಕ್ಕೆ ಒಂದು ವೆಹಿಕಲ್ ಆಗಲಿ, ಹಾಕೊಳಕ್ಕೆ ಬಟ್ಟೆ ನನ್ನ ಫ್ರೆಂಡ್ಸ್ ಆಗಲಿ, ಆ ಥರ ಇಸ್ಕೊತ ಇರ್ತೀನಿ. ನಾನು ಹಾಕಿರೋ ಶೂಸ್ ಕೂಡ ಇವಾಗ ನನ್ನ ಫ್ರೆಂಡ್ ಇದೆ. ಗಾರ್ಮೆಂಟ್ಸ್ ಹೋಗಿ ದುಡಿತಿದ್ದ, ನಮ್ಮನ್ನು ಸಾಕ್ತಿದ್ದ. ಅಲ್ಲಿ ಸಣ್ಣ ಪುಟ್ಟ ಸ್ಟೇಜಲ್ಲಿ ಡ್ಯಾನ್ಸ್ ಆಡ್ಕೊಂಡು ಮುಂದುವರೆದ. ಅವಾಗ ಹೇಳ್ತಿದ್ದ, ಟಿವಿಯಲ್ಲಿ ನಾನು ಬರ್ತೀನಿ ಓದ್ತೀನಿ ಅಂತ. ನನಗೂ ತುಂಬ ಆಸೆ, ನನ್ನ ಮಕ್ಕಳ ಥರನೇ ಎಲ್ಲ ಮಕ್ಕಳು ಚೆನ್ನಾಗಿ ಆಡಲಿ, ಮುಂದುವರಿಲಿ. ಸಾಯೋ ಲೆವೆಲ್ ಬೇಕಾದ್ರೆ ರಿಸ್ಕ್ ಇದ್ರೂ ನಾನು ತೊಗೊಳಕ್ಕೆ ರೆಡಿಯಾಗಿದ್ದೀನಿ. ಬಟ್ ನನ್ನ ಹೆಸರು ಉಳ್ಕೊಂಡ್ರೆ ಡ್ಯಾನ್ಸಲ್ಲೇ ಉಳ್ಕೊಬೇಕು. ನಾನು ಇದಕ್ಕೆ ಮೇಲೆ ಚೆನ್ನಾಗಿ ದುಡ್ದು ನಮ್ಮಮ್ಮನ ನನ್ನ ಫ್ಯಾಮಿಲಿನ ಸಾಕಬೇಕು. ಯಾವ ಮಕ್ಕಳಿಗೆ ಡ್ಯಾನ್ಸ್ಗೆ ಹೋಗಿ ಫೀಸ್ ಕೊಡೋಕೆ ಆಗ್ತಾಯಿಲ್ವೋ ಅಂಥ ಮಕ್ಕಳನ್ನ ಫ್ರೀಯಾಗಿ ತೊಗೊಂಡು ಅಷ್ಟು ಜನನೂ ಫ್ರೀಯಾಗಿ ಡ್ಯಾನ್ಸ್ ಕಲಿಸ್ಬೇಕಂತ ಒಂದೇ ಒಂದು ಆಸೆ ಇದೆ ನನಗೆ. ಹಾಡುವ, ಕುಣಿಯುವ, ನಟಿಸುವ, ಕಲಿಯುವ ಅವಕಾಶವೇ ಬೆಳಕು ಒಳಗೇರಿ ಪ್ರತಿಭೆಯ ಬೆಳಕಿಗೆ ತರುವಂತ ಕಲಾಕೇರಿ ಬೆಳಕು ಕನ್ನಡ ಗುಡಿಯ ಸಂಸ್ಕೃತಿ ದೀಪ ಹಚ್ಚೋಣ ನಾವೆಲ್ಲರೂ. ಬೆಳಕು